ವೀಕ್ಷಕರೇ, ಇವತ್ತು ನಾವು ಮೀನರಾಶಿಯ ಮಾರ್ಚ್ ತಿಂಗಳ ಮಾಸ ಭವಿಷ್ಯವನ್ನು ನೋಡ್ತಾ ಇದ್ದೇವೆ. ನೋಡಿ, ಈ ಒಂದು ಮಾಸದಲ್ಲಿ ನಿಮಗೆ ಕೇವಲ ಎರಡು ಗ್ರಹಗಳ ಮಾತ್ರ, ಒಂದು ಶುಕ್ರ ಮತ್ತು ಒಂದು ಕೇತು ತುಂಬ ಶುಭನಾಗಿರ್ತಾರೆ, ಒಳ್ಳೆ ಫಲವನ್ನು ಕೊಡ್ತಾರೆ, ಸಪೋರ್ಟಿವ್ ಆಗಿರ್ತಾರೆ. ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಆಲ್ ಬೇರೆ ಗ್ರಹಗಳು ವಿಶೇಷವಾಗಿ ನಿಮಗೆ ಅನುಕೂಲಕರವಾಗಿಲ್ಲ. ಯಾಕೆಂದರೆ ನೋಡಿ, ರವಿ ವ್ಯಯಸ್ಥಾನದಲ್ಲಿ, ಅಂದರೆ ಇದು 12ನೇ ಸ್ಥಾನ ಮತ್ತು ಮೀನ ರಾಶಿಗೆ ವ್ಯಯಸ್ಥಾನದಲ್ಲಿ ಮತ್ತು ನಿಮ್ಮದೇ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ 14ನೇ ತಾರೀಕಿನ ನಂತರ. ಈ ಎರಡೂ ಸ್ಥಾನದಲ್ಲಿದ್ದಾಗ ರವಿ ಯಾವುದೇ ರೀತಿಯ ಅನುಕೂಲತೆಯನ್ನು ಕೊಡೋದಿಲ್ಲ. ರವಿ ಯಾಕೆ ಅಂತ ಕೇಳಿದ್ರೆ, ರವಿ ನಿಮಗೆ ಏನಪ್ಪಾ ಅಂತಂದ್ರೆ ಷಷ್ಠ ಸ್ಥಾನಾಧಿಪತಿಯಾಗಿದ್ದಾನೆ, ಗೊತ್ತಾಯ್ತಾ? ಸೊ ಹಾಗಾಗಿ ರವಿಯಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಆಗುವಂತಹ ಸಾಧ್ಯತೆ ಖಂಡಿತವಾಗಿಯೂ ಇರುತ್ತೆ. ಆದರೆ ನೋಡಿ, ಕುಜ ಕೂಡ ವ್ಯಯಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ, ಇದು 12ನೇ ಸ್ಥಾನ. ವಿಶೇಷವಾಗಿ ಇಲ್ಲಿ ನೋಡಿ, ರವಿ, ಕುಜ, ಬುಧ ಮತ್ತು ರಾಹು 4 ಗ್ರಹಗಳಿದ್ದಾಗ 12ನೇ ಸ್ಥಾನದಲ್ಲಿ ಯಾವುದೇ ಗ್ರಹಗಳು ಬಂದರೂ ಕೂಡ ವಿಶೇಷವಾದಂತಹ ಲಾಭವನ್ನು ಖಂಡಿತವಾಗಿಯೂ ಕೊಡೋದಿಲ್ಲ. ಸೊ ಕುಜ ಕೂಡ ನಿಮಗೆ ಖಂಡಿತವಾಗಿಯೂ ಒಳ್ಳೆಯದನ್ನು ಮಾಡೋದಿಲ್ಲ. ಕುಜನಿಂದ ವ್ಯಯಸ್ಥಾನದಲ್ಲಿದ್ದಾಗ ಅನಾವಶ್ಯಕವಾದಂತಹ ಖರ್ಚು, ವಿಶೇಷವಾಗಿ ಅದರಲ್ಲೂ ಕೂಡ ಅನಾರೋಗ್ಯ ಸಮಸ್ಯೆಯನ್ನು ಕಾಡ್ಬಿಟ್ಟು ಅದಕ್ಕೆ ಬೇಕಾಗುವಂತಹ ಖರ್ಚನ್ನು ಕುಜ ಜಾಸ್ತಿ ಮಾಡ್ತಾನೆ. ಇನ್ನು ಬುಧ ಕೂಡ ಏನಪ್ಪಾ ಅಂತಂದ್ರೆ ವ್ಯಯಸ್ಥಾನದಲ್ಲಿ ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಫಲವನ್ನು ಕೊಡೋದಿಲ್ಲ. ಚತುರ್ಥ ಸ್ಥಾನಾಧಿಪತಿಯಾದಂತಹ ಬುಧ ನೋಡಿ, ಚತುರ್ಥ ಮತ್ತು ಸಪ್ತಮ ಸ್ಥಾನಾಧಿಪತಿಯಾಗಿರ್ತಾನೆ ಬುಧ. ಒಂದು ಗುರು ಕೂಡ ಚತುರ್ಥ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ. ಸಪ್ತಮಾಧಿಪತಿ ಬುಧ ಇರೋದ್ರಿಂದ ನೀವು ಅದರಲ್ಲೂ ವಿಶೇಷವಾಗಿ ವಿವಾಹಕ್ಕೆ, ಅಂದರೆ ಮದುವೆಗೆ ಸಂಬಂಧಪಟ್ಟಂಥ ಇಷ್ಟೇ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಅದರಲ್ಲಿ ಖಂಡಿತವಾಗಿಯೂ ನಿಮಗೆ ಯಶಸ್ಸು ಸಿಗೋದಿಲ್ಲ. ಸ್ವಲ್ಪ ವೇಟ್ ಮಾಡಿ. ಯಾಕೆಂದರೆ ಮಿಥುನ ರಾಶಿಯಿಂದ ಗುರು ಕರ್ಕ ರಾಶಿಗೆ ಬಂದಾಗ ಪಂಚಮ ಸ್ಥಾನದಲ್ಲಿ ಗುರು ಬರೋದ್ರಿಂದ ಸೊ ಅಲ್ಲಿ ನಿಮಗೆ ಎಲ್ಲ ಕೆಲಸಗಳಲ್ಲಿ ಅನುಕೂಲತೆ, ಅದರಲ್ಲೂ ಮದುವೆ ವಿಷಯದಲ್ಲಿ ನಿಮಗೆ ಖಂಡಿತವಾಗ್ಲೂ ಅನುಕೂಲತೆ ಇರುತ್ತೆ. ಇನ್ನು ಗುರುವನ್ನ ನೋಡಿದಾಗ ನೋಡಿ, ಗುರು ನೋಡಿ ನಿಮಗೆ ಒಂದು ಲಗ್ನಾಧಿಪತಿ ಆಗಿರ್ತಾನೆ, ಹೌದಾ? ಓಕೆ. ಅದಾದ್ಮೇಲೆ ನಿಮಗೆ ದಶಮಾಧಿಪತಿ ಆಗಿರುವಂತಹ ಗುರು. ಸೊ ದಶಮ ಅಂತಂದ್ರೆ ನಾವು ನಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಸ್ಥಾನ ಅಂತ ಹೇಳ್ತೀವಿ ನಾವು. ಅದರ ಅಧಿಪತಿಯಾದಂತಹ ಗುರು ವಿಶೇಷವಾಗಿ ಗುರುಬಲ ಇಲ್ಲ. ಸೊ ಈ ಎರಡೂ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಖಂಡಿತವಾಗಿಯೂ ತೊಂದರೆ ಇರುತ್ತೆ. ಕೆಲಸದಲ್ಲಿ ಅನಾವಶ್ಯಕವಾದಂಥ ಒತ್ತಡ, ಅಥವಾ ನಿಮಗೆ ಕೆಲಸದಲ್ಲಿ ಮೇಲಾಧಿಕಾರಿಗಳಿಂದ ಸುಮ್ಮನೆ ಅನಾವಶ್ಯಕವಾದಂಥ ಕಿರುಕುಳ, ಇದೆಲ್ಲವನ್ನಾಗುತ್ತೆ. ಸ್ವಲ್ಪ ಮೈಂಡನ್ನು ಕೂಲ್ ಮಾಡಿಟ್ಟುಕೊಂಡು ಅದನ್ನು ಮ್ಯಾನೇಜ್ ಮಾಡಿಕೊಂಡ್ರೆ ಸ್ವಲ್ಪ ದಿವಸದಲ್ಲಿ, ನಾನು ಹೇಳಿದ್ನಲ್ಲ, ಗುರು ಬದಲಾವಣೆ ಆಯಿತು ಅಂತಂದರೆ ಮೀನರಾಶಿಯವರಿಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಆದರೆ ಉಚ್ಚನಾದಂತಹ ಶುಕ್ರ ನೋಡಿ ಮೀನರಾಶಿಯಲ್ಲಿ ಮುಂದುವರಿತಾ ಇದ್ದಾನೆ. ಆಮೇಲೆ ಕೇತು ಷಷ್ಠದಲ್ಲಿದ್ದಾನೆ. ಯಾಕೆಂದರೆ ಪಾಪಗ್ರಹಗಳು ಷಷ್ಠದಲ್ಲಿದ್ದಾಗ ಒಂದು ಒಳ್ಳೆಯ ಫಲವನ್ನು ಕೊಡುತ್ತೆ. ಯಾಕೆಂದರೆ ಕೇತು ಆರೋಗ್ಯವನ್ನು ಕೂಡ ಕೊಡ್ತಾನೆ, ಆಮೇಲೆ ಶತ್ರುಗಳಿಗೆ ಸಂಬಂಧಪಟ್ಟಂತಹ ತೊಂದರೆಯನ್ನು ಕೇತು ನಿವಾರಿಸ್ತಾನೆ. ಶುಕ್ರ ಕೂಡ ನೋಡಿ ತುಂಬ ಒಳ್ಳೆಯ ಇದನ್ನು ಕೊಡೋದರಿಂದ ಒಂದು ಶುಕ್ರ ತೃತೀಯಾಧಿಪತಿಯಾಗಿದ್ದಾನೆ, ಅದರಂತೆ ಅಷ್ಟಮಾಧಿಪತಿಯಾಗಿಯೂ ಕೂಡ ಶುಕ್ರ ಇರ್ತಾನೆ. ತುಂಬ ಚೆನ್ನಾಗಿ ಒಂದು ಒಳ್ಳೆಯ ಬಲವನ್ನು ಶುಕ್ರ ಕೊಡೋದರಿಂದ ಎಷ್ಟೇ ಕಷ್ಟಗಳಿದ್ದರೂ ಕೂಡ, ಯಾಕೆಂದರೆ ಅದರಲ್ಲೂ ವಿಶೇಷವಾಗಿ ಶನಿಯಿಂದ ವಿಶೇಷವಾದಂತಹ ತೊಂದರೆಗಳು, ನಿಮ್ಮದೇ ರಾಶಿಯಲ್ಲಿರುವಂತಹ ಶನಿ ಮಾನಸಿಕವಾಗಿ ಶಾರೀರಿಕವಾಗಿ ಸಾಕಷ್ಟು ಡಿಸ್ಟರ್ಬನ್ನು ಮಾಡ್ತಾ ಇದ್ದಾನೆ. ಆದರೆ ಶುಕ್ರ ಸ್ವಲ್ಪ ಮಟ್ಟಿಗೆ ರಿಲೀಫನ್ನು ಕೊಡ್ತಾನೆ, ಮನಸ್ಸಿಗೆ ಧೈರ್ಯವನ್ನು ಕೊಡ್ತಾನೆ, ಸಂತೋಷವನ್ನು ಕೊಡ್ತಾನೆ. ರಾಹುವಿನ ವಿಚಾರವನ್ನು ಮಾಡಿದಾಗ ರಾಹು ಕೂಡ ವಿಶೇಷವಾಗಿ ಸಪೋರ್ಟ್ ಇಲ್ಲ, ಗೊತ್ತಾಯ್ತಾ? ವ್ಯಯಸ್ಥಾನದಲ್ಲಿರುವಂತಹ ರಾಹು ಕೂಡ ನಿಮಗೆ ಅನುಕೂಲತೆಯನ್ನು ಕೊಡೋದಿಲ್ಲ. ಆದರೆ ಈ ಎರಡು ಗ್ರಹಗಳು ಮಾತ್ರ ನಿಮಗೆ ಒಂದು ಒಳ್ಳೆಯ ಬಲವನ್ನು ಖಂಡಿತವಾಗಿ ಕೊಡುತ್ತೆ. ಶನಿ ಉಪಾಸನೆಯನ್ನು ಖಂಡಿತವಾಗಿ ಮುಂದುವರಿಸಿ, ಅದರಿಂದ ನಿಮಗಿರುವಂತಹ ಪ್ರಾಬ್ಲಮ್ಸ್ ಜಾಸ್ತಿಯಾಗಿ ಸಾಲ್ವ್ ಆಗುತ್ತೆ. ಗುರು ಉಪಾಸನೆಯನ್ನು ಕೂಡ ಮುಂದುವರಿಸಿ, ಅದರಿಂದ ಒಳ್ಳೆಯದು.